Good morning, students. So, I heartily welcome you to study the continued part of the lesson, the gentlemen of the jungle. We know very well what happened in previous classes. The elephant made a friendship with a man. Then the elephant went to the man to seek a help to stay in man's hut because it wanted to save its trunk. It wanted to save its body from the hurricane. Man believed the soft words of the elephant. It gave the shelter to it. First, it kept the trunk, then the head, then the whole body. Later, you know that it flung the man outside in the rain. In that moment, the man started to grumble. ಅವಾಗ ಮನುಷ್ಯ ಏನು ಮಾಡ್ತಾನಂದ್ರೆ ಯಾವಾಗ ಆನೆ ಮನುಷ್ಯನನ್ನ ಗುಡಿಸಲಿನಿಂದ ಕಿತ್ತು ಹೊರಗಡೆ ಹಾಕ್ತದಲ್ಲೋ ತಕ್ಷಣ ಮನುಷ್ಯ ಚೀರಾಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಟ್ ದಟ್ ಮೂಮೆಂಟ್ all the animals who were in the other corner of the forest came and they wanted to know that what was the matter. ಏನು ವಿಷಯ, ಯಾಕೆ ಮನುಷ್ಯನ ಈ ರೀತಿ ಕೂಗ್ತಾ ಇರೋದು, ಆನೆ ಮತ್ತು ಮನುಷ್ಯನ ಮಧ್ಯದಲ್ಲಿ ಯಾಕೆ ಈ ರೀತಿಯಾದಂಥ ವಾದ ನಡೀತಿದೆ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಎಲ್ಲ ಪ್ರಾಣಿಗಳು ಅವುಗಳನ್ನು ನೋಡಲಿಕ್ಕೆ ಬರ್ತವೆ. ತಕ್ಷಣ ಕೇಳ್ತದೆ, those all animals asked to that what was that matter, ಏನಪ್ಪ ವಿಷಯ ಅಂದಾಗ the man replied what happened in previous time. ಏನಾಯ್ತಲ್ಲ ಆ ವಿಷಯವನ್ನು ಸವಿಸ್ತಾರವಾಗಿ ಮನುಷ್ಯ ಎಲ್ಲ ಪ್ರಾಣಿಗಳಿಗೂ ಹೇಳ್ದ. In that a moment, suddenly, you know that all in the moment the lion came in that matter. Suddenly, it is, you know very well, the lion is the king of the jungle. Lion is the king of the jungle. Keep these things in your mind. Who is the king of the jungle? The lion is the king of the jungle. And one more thing you have to remember, the elephant, it is not an ordinary animal. The elephant, it is a high minister in jungle kingdom. ಅಷ್ಟೇ ಅಲ್ಲ, ಏನು ಲಾಯನ್ ಸಾಮ್ರಾಜ್ಯ ಇತ್ತಲೋ ಆ ಸಾಮ್ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನದ ಮಂತ್ರಿ ಸ್ಥಾನವನ್ನು ತೆಗೆದುಕೊಂಡಿರ್ತದೆ ಯಾವುದು, ಆನೆ. ಹೀಗಾಗಿ ಏನ್ ಮಾಡ್ತದೆ ಅಂತಂದ್ರೆ ಲಾಯನ್ ಹೇಳ್ತದೆ, why you people are disturbing my kingdom. In the people who were in this kingdom, they are loves peaceness, but you people are creating a more nuisance and you are disturbing my peace and tranquility in my kingdom. What was these things? Don't do such things again. The lion warned these two. The man, he told that, okay, what was happened, ಏನೇನಾಯ್ತು ಅನ್ನೋದನ್ನು ಮನುಷ್ಯ ಏನು ಮಾಡ್ತಾನಂದ್ರೆ ಆ ಲಾಯನ್ಗೆ ಸ್ವಲ್ಪ ಮಟ್ಟದಲ್ಲಿ ಹೇಳ್ದ. ಆದರೆ ಆನೆ ಅದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿರ. ಆನೆ ಮಧ್ಯದಲ್ಲಿ ಬಂದು ಹೇಳ್ತದೆ, ಮೈ ಡಿಯರ್ ಕಿಂಗ್, ದೇರ್ ವೇರ್ ನೋ ಡಿಸ್ಟರ್ಬೆನ್ಸ್ ಇನ್ ಯುವರ್ ಕಿಂಗ್ಡಮ್. ಮೈ ಫ್ರೆಂಡ್ hut, I am going to save my friend's hut which was in unoccupied place. ಓ ರಾಜರೇ, ನನ್ನ ಸ್ನೇಹಿತನ ಮನೆಯನ್ನು ನಾನು ರಕ್ಷಣೆ ಮಾಡ್ಲಿಕ್ಕೆ ಹೋಗಿನಿ. ಆ ರಕ್ಷಣೆ ಮಾಡಿದ್ದಕ್ಕೋಸ್ಕರ ಈ ಮನುಷ್ಯ ಮಾತ್ರ ನನ್ನ ಮೇಲೆ ಬಹಳಷ್ಟು ಕೂಗ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ಕೇಸನ್ನ ಉಲ್ಟಾ ಮಾಡಿ ಯಾರಿಗೆ ಹೇಳ್ತದ, ಲಾಯನ್ಗೆ ಹೇಳ್ತದ. ದೆನ್ ಲಾಯನ್, you know that, ordered his ministers. ಲಾಯನ್ ಏನು ಮಾಡಿತು ಅಂದರೆ ತನ್ನ ಮಂತ್ರಿಗಳಿಗೆ ಆರ್ಡರ್ ಮಾಡ್ತಾರೆ. ಏನಂತ ಆರ್ಡರ್ ಮಾಡಿತು? ಟು ಅರೇಂಜ್ or to appoint an enquiry commission
ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ಓಪನ್ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಮೆಂಬರ್ಸ್ಗಳನ್ನು ನೇಮಕಾತಿ ಮಾಡಿಕೊಂಡು ಎನ್ಕ್ವೈರಿ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿ ಅದರಿಂದ ಏನಪ್ಪಾ ಅಂದ್ರ ಯಾರ ಕಡೆ ತಪ್ಪಾಯ್ತೋ ಯಾರ ಕಡೆ ಸರಿ ಐತೆ ಅನ್ನೋ ವಿಚಾರವನ್ನ ಯಾರು ಹೇಳಬೇಕು, ಈ ಎನ್ಕ್ವೈರಿ ಕಮಿಷನ್ ಏನು ಮಾಡಬೇಕಾಗುತ್ತೆ ರಾಜನ ಮುಂದೆ ಪ್ರಸ್ತಾವನೆಯನ್ನ ಒಪ್ಪಿಸಬೇಕು. ಕಮಿಷನ್ ಆಫ್ ಎನ್ಕ್ವೈರಿ. Who ordered to appoint an enquiry commission? The law and order its ministers to appoint the commission of enquiry. ಅಲ್ಲಿರುವಂತ ಮಿನಿಸ್ಟರ್ಸ್ ಹೇಳ್ತದೆ ಏನು ಅಂತ ಹೇಳಿ ಅಂದ್ರ ಅಪಾಯಿಂಟ್ ಮಾಡ್ಕೊಳ್ರಿ ಅಂತ ಹೇಳ್ತು. ಆದ್ರೆ ಮಿನಿಸ್ಟರ್ಸ್ ಯಾರದಾರ, ಆ ಮಿನಿಸ್ಟರ್ ಗುಂಪು ಒಳಗಡೆ ಆನೆನೂ ಸಹ ಒಂದು. ಇದು ನಿಮಗೆ ನೆನಪಿರಬೇಕಾಗಿರೋದು. ಕೇಸ್ ಯಾವ ರೀತಿಯಾಗಿ ನ್ಯಾಯದಿಂದ ಅನ್ಯಾಯದ ಕಡೆ ಸಾಗ್ತದೆ ಅನ್ನೋದಕ್ಕೆ ಒಂದು ವಿಚಾರವನ್ನು ನಾವು ಇಲ್ಲಿ ಅರ್ಥ ಮಾಡಿಕೋಬೇಕು. ದ ಕೇಸ್ ಟುಕ್ ಪ್ಲೇಸ್ ಇನ್ ಅ ವೆರಿ ಡೈವರ್ಷನ್. ಹೆಂಗೆ ತಲುಪ್ತದೆ, ಯಾರಿಗೆ ಕೊಡ್ತಾರೆ? ಆ ಎನ್ಕ್ವೈರಿ ಕಮಿಷನ್ ಅಪಾಯಿಂಟ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರೋದು ಯಾರಿಗೆ? ಆನೆಯೇ ಕೊಡ್ತಾನ. ಆನೆ ಏನ್ ಮಾಡ್ತದ? ಎನ್ಕ್ವೈರಿ ಕಮಿಷನ್ ರಚನೆ ಮಾಡಿಕೊಡ್ತದ. ಹಾಗಾದ್ರೆ ಅಲ್ಲಿ ಮನುಷ್ಯನಿಗೆ ಏನಾಗಲಿಲ್ಲ, ಅಲ್ಲಿ ಅವಕಾಶ ಸಿಗೋದಿಲ್ಲ. ಇದ್ರ ಬಗ್ಗೆ ನಾವು ಸ್ವಲ್ಪ ಮುಂದಿನ ಏನಪ್ಪಾ ಅಂದ್ರೆ ಸಮಯದಲ್ಲಿ ಬಹಳಷ್ಟು ವಿಸ್ತಾರವಾಗಿ ನೋಡ್ಕೊಳ್ಳೋಣ. Then the lawyer ordered the ministers to appoint the commission of the inquiry. The duty of the inquiry commission is there to study the case and give the proper direction or the decision to declare that the who is the owner of the hut. ಆ ಗುಡಿಸಿಲಿನ ನಿಜವಾದ ಮಾಲಕ ಯಾರು ಅನ್ನೋದನ್ನು ಅವ್ರು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಅಲ್ಲಿ ಎನ್ಕ್ವೈರಿ ಕಮಿಷನ್ ಅವರು ರಾಜನಿಗೆ ಒಪ್ಪಿಸಬೇಕು. ಇಂಥ ಸಮಯದಲ್ಲಿ ಲಾಯರ್ ಗೇವ್ ಆನ್ ಅಶ್ಯೂರೆನ್ಸ್ ಟು ದ ಮ್ಯಾನ್. ಆ ಲಾಯರ್ ಏನ್ ಮಾಡ್ತದ ಅಂದ್ರ ಆ ಮನುಷ್ಯನಿಗೆ ಅಶ್ಯೂರೆನ್ಸ್ ಕೊಡ್ತದ, ಭಾಷೆಯನ್ನು ಕೊಡ್ತದ. ಏನು ಅಂತಂದ್ರೆ ಐ ವಿಲ್ ಗಿವ್ ಯು ದ ಜಸ್ಟಿಸ್. ನಾನು ನಿನಗೆ ನ್ಯಾಯವನ್ನ ಕೊಡ್ತೇನೆ. ಸೊ ಐ ವಿಲ್ ಗಿವ್ ಯು ದ ಜಸ್ಟಿಸ್, ಐ ಗಿವ್ ಯು ಅಶ್ಯೂರೆನ್ಸ್ ದಟ್ ಐ ವಿಲ್ ರಿಟರ್ನ್ ಬ್ಯಾಕ್ ಯುವರ್ ಹಟ್. ನೋಡ್ರಿ, ಹೇಳ್ತದೆ ಎಷ್ಟು ಅದ್ಭುತವಾಗಿ ಮಾತಾಡ್ತದೆ, ಎಷ್ಟು ಸಾಫ್ಟ್ ಆಗಿ ಮಾತಾಡ್ತದೆ ಅಂದ್ರೆ ನಾನು ನಿನ್ನ ಗುಡಿಸಿಲನ್ನ ವಾಪಸ್ ಏನಪ್ಪ ಅಂದ್ರ ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತದೆ. ದ ಮ್ಯಾನ್ ಬಿಲೀವ್ಡ್ ದ ಸ್ವೀಟ್ ವರ್ಡ್ಸ್ ಆಫ್ ದ ಲಾಯರ್. ಲಾಯರ್ನ ಮುದ್ದು ಮಾತುಗಳಿಗೆ ಮನುಷ್ಯ ಒಪ್ಪುವಂತಾನೆ. ಹಿ ಬಿಲೀವ್ಡ್ ದಟ್ ಹಿ ಈಸ್ ಗೋಯಿಂಗ್ ಟು ವಿನ್ ದ ಕೇಸ್. ತಾನೇ ಕೇಸನ್ನು ಗೆಲ್ತೀನಿ, ನ್ಯಾಯ ನನ್ನ ಕಡೆ ಅದ ಅಂತ ತಿಳ್ಕೊಂಡು ಮನುಷ್ಯ ಏನ್ ಮಾಡ್ತಾನಂದ್ರೆ ಒಪ್ಪುಕೊಂಡ. ದೆನ್ ಹಿ ಬಿಲೀವ್ಡ್ ದಟ್ ವರ್ಡ್ಸ್ ಆಫ್ ದ ಲಾಯರ್. ಲಾಯರ್ ಬಿಲೀವ್ ಮಾಡ್ತಾನೆ. ಅದು ಹೇಳ್ತದೆ ಏನು ಅಂತಂದ್ರೆ ಇನ್ ಮೈ ಕಿಂಗ್ಡಮ್ ಆಲ್ ಮೈ ಸಿಟಿಜನ್ಸ್ ಆರ್ ಈಕ್ವಲ್ and my people will never give any disturbance to that other persons. ಎಷ್ಟು ಅದ್ಭುತ ಮಾತಾಡ್ತದೆ ಗೊತ್ತೇನು? ಕಾಡಿನಲ್ಲಿರುವಂಥ ಯಾವ ಒಂದು ಪ್ರಾಣಿಯೂ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಪ್ರಾಣಿಗೆ ಅನ್ಯಾಯ ಮಾಡೋದಿಲ್ಲ. ಅಷ್ಟು ಸಭ್ಯಸ್ಥರು ಏನಪ್ಪ ಅಂದ್ರೆ ಕಾಡಿನಲ್ಲಿರುವಂಥ ತನ್ನ ಪ್ರಾಣಿಗಳು ಅಂತ ಹೇಳ್ತಾರೆ. ಅದು ತನ್ನ ಪ್ರಾಣಿಗಳನ್ನ ಕುರಿತಾಗಿ ಏನಪ್ಪ ಅಂದ್ರೆ ವಹಿಸಿಕೊಂಡು ಮಾತಾಡ್ತಾ ಇರೋದು ಯಾವುದು ಅಂದ್ರೆ ಲಾಯರ್. The man agreed. Okay, no. Yes, sir, I am agreed. Because I believe you. Because you are the king of the jungle. And I believe that you will give the right justice. ನೀವು ಸರಿಯಾದ ತೀರ್ಪನ್ನೇ ಕೊಡ್ತೀನಿ ಅಂತ ನಂಬ್ತೀನಿ. And he is going to believe that the commission of the inquiry ರಚನೆ ಮಾಡಲಿಕ್ಕೆ ಕೊಟ್ಟ ಒಪ್ಪಿಕೊಂಡು. Then there is a changes. ಕೆಲವೊಂದಿಷ್ಟು ಬದಲಾವಣೆ ಇಲ್ಲನ್ನ ಕಾಣ್ತೇವೆ. ಏನು ಒಂದು ಕಮಿಷನ್ ರಚನೆ ಆಗಬೇಕಾಗಿತ್ತು ಅಂದ್ರೆ ನಾವು ಹಳ್ಳಿ ಒಳಗಡೆ ಇದ್ದಾಗ ಪಂಚಾಯಿತಿ ಅಂತ ಕರಿತೀವಿ. ಪಂಚಾಯಿತಿ ಅಂದ್ರೆ 5 ಮಂದಿ ಪಂಚರು ಇರ್ತಾರೆ. ಆ ಪಂಚಾಯಿತಿಯಲ್ಲಿ ಕೊಟ್ಟಂತ ತೀರ್ಪು ಏನಾಗುತ್ತೆ ಅಂದ್ರೆ ಫೈನಲ್ ಆಗ್ತದೆ. ಹಾಗೇನೆ ಸಹ ಇಲ್ಲಿಯೂ ಸಹ 5 ಜನರನ್ನ ಅಪಾಯಿಂಟ್ ಮಾಡಿಕೊಂಡ್ರು ಮಿನಿಸ್ಟರ್ಸ್. ಅಂದ್ರೆ ಆನೆಯೂ ಅದರಲ್ಲಿ ಒಂದು ಭಾಗವಾಗಿರ್ತದೆ. ಯಾರ್ಯಾರು 5 ಬಂದಿದ್ರು ಎನ್ಕ್ವೈರಿ ಕಮಿಷನ್ ಒಳಗಡೆ ನೋಡಿ. ದ ಫಸ್ಟ್ ಮೆಂಬರ್ ಇಸ್ ದ ರೈನೋಸಾರಸ್. ಒಂದು ಗೆಂಡ ಮೃಗ ಇತ್ತು.
Then the second member is Mr. Buffalo, ಎಮ್ಮೆ ಇರ್ತದೆ. Then Mr. Alligator, ಮೊಸಳೆ ಇತ್ತು. Then Right Honorable Mr. Fox. Keep these things in your mind. Mr. Fox to act as a chairman. ಇಲ್ಲಿ ನರಿ ಯಾವ ಕಾರ್ಯವನ್ನು ಮಾಡ್ತದ? ಆ ಎನ್ಕ್ವೈರಿ ಕಮಿಷನ್ ಚೇರ್ಮನ್ ಯಾರಾಗಿದ್ರು ಅಂತಂದ್ರೆ ನರಿ ಇರ್ತದ. ನಿಮಗೆ ಗೊತ್ತು ನರಿ ಬುದ್ಧಿ ಯಾವ ರೀತಿಯಾಗಿರ್ತೈತಿ. ನರಿ ಎದಕ್ಕೆ ಫೇಮಸ್ ಅದ? ಟ್ರಿಕ್ಸ್ಗೆ ಕುತಂತ್ರ ಮಾಡ್ಲಿಕ್ಕೆ ನರಿ ಫೇಮಸ್ ಆಗಿರ್ತದ. ಅಂತ ನರಿನೇ ಏನ್ ಮಾಡಿದ್ರು ಅಂತಂದ್ರ ಚೇರ್ಮನ್ ಮಾಡ್ತಾರೆ. ಮಿಸ್ಟರ್ ಫೋಕ್ಸ್ ಆಕ್ಟ್ a chairman of the inquiry commission. Then one more is there, Mr. Leopold. This is the fifth one. Mr. Leopold to act as secretary to the commission of inquiry commission. Secretary ಯಾರಾಗಿದ್ರು ಅಂದ್ರೆ ಮಿಸ್ಟರ್ ಲೆಪೋರ್ಡ್ ಆಗಿರ್ತಾನ. ಇವು 5 ಮೆಂಬರ್ಸ್ ಕೂಡಿ ಏನ್ ಮಾಡಿದ್ರು ಅಂದ್ರೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಮುಖ್ಯಸ್ಥರಾಗ್ತಾರ. ಇವರಿಂದ ಏನ್ ಮಾಡ್ಬೇಕಾಗುತ್ತಂದ್ರೆ ಮನುಷ್ಯ ನ್ಯಾಯವನ್ನ ಪಡ್ಕೋಬೇಕು. ಇವು 5 ಮೆಂಬರ್ಸ್ ನೆನಪನ್ನ ಇಟ್ಕೋಬೇಕು. 1 for ಮಿಸ್ಟರ್ ರೈನೋಸಾರಸ್, ಮಿಸ್ಟರ್ ಅಲಿಗೇಟರ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಫಾಕ್ಸ್ is the chairman of the inquiry commission. Then the last one is Mr. Leopold. It is the secretary of the inquiry commission. In that moment, man was not so happy. ಇಂಥ ಸಮಯದಲ್ಲಿ ಮನುಷ್ಯನಿಗೆ ಸಂತೋಷ ಆಗಲೇ ಇಲ್ಲ. ಯಾಕಂದ್ರೆ ಇವರು 5 ಜನ ಏನದಾರ ಪ್ರಾಣಿಗಳಿಗೆ ಸಂಬಂಧಪಟ್ಟವರದ. ಇವರು ಯಾರು ಮನುಷ್ಯನ ಕಡೆನೇ ಇರಲಿಲ್ಲ. These all the 5 members are not man side. They are the followers of the elephant. Then he know that I will not win the case. ನಾನು ಕೇಸ್ ಅನ್ನ ವಿನ್ ಆಗೋದಿಲ್ಲ ಅಂತ ತಿಳ್ಕೊಂಡು ಬಾಯ್ಕಾಟ್ ಮಾಡಕ್ ಶುರು ಮಾಡ್ತಾರೆ. ಇಲ್ಲ ಇದು ಸರಿ ಇಲ್ಲ ಅಂತ ಚೀರ್ಲಿಕ್ಕೆ ಶುರು ಮಾಡೋದು. ಅವಾಗ ಹೇಳ್ತಾರೆ ಏನು ಅಂದ್ರೆ we 5 members are appointed by the God. ನಾವು ದೇವರಿಂದ ಆಯ್ಕೆಯಾದವರು. ನಮಗೆ ಎಲ್ಲರೂ ಅಷ್ಟೇನೆ. We treat all are equal. So don't feel that we are in the side of the elephant. No, we are in the side of the justice. ನಾವು ನ್ಯಾಯದ ಪರವಾಗಿದ್ದೇವೆ, ಆನೆಯ ಪರವಾಗಿಲ್ಲ. ಅದಕ್ಕೋಸ್ಕರ ನಾವು ನಿಮಗ ಸರಿಯಾದಂತ ನ್ಯಾಯವನ್ನು ಒದಗಿಸ್ತೀನಿ ಅಂತ ತಿಳ್ಕೊಂಡು ಅವೆಲ್ಲ 5 ಮೆಂಬರ್ಸ್ಗಳು ಮನುಷ್ಯನಿಗೆ ಕನ್ವಿನ್ಸ್ ಮಾಡ್ತಾರೆ. At first man was not agreed because he told that one should be there in my side. ಯಾರಾದ್ರೂ ನನ್ನ ಕಡೆಯದವ್ರು ಇರಬೇಕು, ಒಬ್ಬ ಮನುಷ್ಯನಾದ್ರೂ ಇರಬೇಕಲ್ಲ ಅಲ್ಲಿ ಅಂತ ಅನ್ಕೊಂತಾನೆ. ಆದ್ರೆ ಆ ರೀತಿ ಆಗಲೇ ಇಲ್ಲ. As okay. Then he thought that anyhow I can believe in your words. So please give the right justice. ನಾನು ನಿಮ್ಮ ಮಾತಿನ ಮೇಲೆ ಬದ್ಧವಾಗಿರ್ತೀನಿ, ನಿಮ್ಮ ಮಾತನ್ನ ನಂಬುತ್ತೀನಿ, ನನಗೆ ಸರಿಯಾದಂತ ನ್ಯಾಯ ಕೊಡಿ ಅಂತ ತಿಳ್ಕೊಂಡು ಮನುಷ್ಯ ಏನು ಮಾಡ್ತಾನಂದ್ರೆ ಆ ಪ್ರಾಣಿಗಳಲ್ಲಿ ಕೇಳ್ಕೊತಾನೆ. He is going to say that. So they told that yes, we will going to give you the right justice. ಅವು ಸರಿಯಾದ ತೀರ್ಪನ್ನೇ ಕೊಡ್ತೇವೆ ಅನ್ನೋ ಆಶ್ವಾಸನೆ ಮನುಷ್ಯನಿಗೆ ಕೊಟ್ಟು ಎನ್ಕ್ವೈರಿ ಕಮಿಷನ್ ಸ್ಟಾರ್ಟ್ ಆಗ್ತದೆ. ಇನ್ನು ಮುಂದೆ ಸಾಕ್ಷಿಗಳು ಏನಪ್ಪ ಅಂದ್ರೆ ಬರ್ತಾವೆ. ಆ ಸಾಕ್ಷಿಗಳು ಯಾವ ರೀತಿಯಾಗಿ ಉತ್ತರ ಕೊಡ್ತವೆ, ಆ ಸಾಕ್ಷಿಯನ್ನು ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಈ ಎನ್ಕ್ವೈರಿ ಕಮಿಷನ್ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಬರೆದಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೋಟ್ಬುಕ್ನಲ್ಲಿ ಬರ್ಕೊಂಡು ಅವುಗಳನ್ನು ಏನಪ್ಪ ಅಂದ್ರೆ ನೀವು ರಿವೈಸ್ ಮಾಡ್ತಾ ಇರಬೇಕು. ಓಕೆ, ಥ್ಯಾಂಕ್ ಯು.